ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ತೋಟಕ್ಕೆ ಹೋಗೋ ರಸ್ತೆನೇ ಇಷ್ಟು ರೋಮಾಂಚನವಾಗಿದೆ ಅಂದ್ರೆ ಈ ತೋಟ ಯಾವ ತರ ಇರಬೇಕು ಅಂತ. ಪ್ರತಿಯೊಂದು ಬೆಳೆದಿದ್ರೆ ಇದೊಂಥರ ನಿರಂತರ ವ್ಯವಸಾಯದ ತೋಟ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಬನ್ನಿ, ಈ ತೋಟದ ಮಾಲೀಕರನ್ನ ಪರಿಚಯ ಮಾಡಿಸ್ತೀನಿ ನಾನು ನಿಮ್ಗೆ. ಮತ್ತೆ ತುಂಬಾನೇ ಸ್ವಾರಸ್ಯಕರವಾದಂತ ವಿಚಾರಗಳಿದೆ. ಮತ್ತೆ ಒಂಥರ ಇವ್ರು ಒಂದ್ ಗಿಡ ಮುಗೀತು ಅಂತ ಅಲ್ಲಿ ಇನ್ನೊಂದ್ ಗಿಡ ಹಾಕ್ತಾರೆ. ಒಂಥರ ನಿರಂತರ ವ್ಯವಸಾಯ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಕೆಲವರೆಲ್ಲ ಹೇಳ್ತಾರೆ ವ್ಯವಸಾಯ ಅಂದ್ರೆ ಮನೆ ಮಕ್ಳೆಲ್ಲ ಸಾಯ ಅಂತ ಒಂದ್ ಗಾದೆ ಇದೆ ಅಂತ. ಇವ್ರು ವ್ಯವಸಾಯ ಅಂದ್ರೆ ಸದಾ ಕಾಲ ಕೆಲಸ ಮಾಡದೆ ವ್ಯವಸಾಯ ಅಂತ ಹೇಳ್ತಾ ಇದ್ರ. ಬನ್ನಿ, ಈ ರೈತರನ್ನ ಪರಿಚಯ ಮಾಡ್ತೀನಿ. ವಿಡಿಯೋ ತುಂಬಾನೇ ಲೆಂತಿ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಮತ್ತೆ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಕ್ಷಕರೇ. ಈ ತರ ಒಂದಷ್ಟು ಹೊಸ ರೈತರನ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇರ್ತೀನಿ ನಾನು. ಬನ್ನಿ ಹೋಗೋಣ ಈ ರೈತರ ಹತ್ರ. ಇವರು ಮಾಡಿರುವಂತ ಒಂದು ವಿಭಿನ್ನವಾದ ಕೃಷಿ, ನಿರಂತರ ವ್ಯವಸಾಯ ಯಾವ ತರ ಇದೆ ಅಂತ ನೋಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ಕಾರ, ನನ್ನ ಹೆಸರು ಯೋಗೀಶ್ ಅಂತ. ಮೂಲತಃ ಒಮ್ಮರಗಳ್ಳಿ ಗ್ರಾಮ ಸರ್, HD ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಕಳೆದ 7-8 ವರ್ಷಗಳಿಂದ ನಾನು ಇಲ್ಲಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಓಕೆ. ಪ್ರತಿ ಬೆಳೆಗಳನ್ನ ಹೊಸದಾಗಿ ಹುಡ್ಕೋದು, ಅಳಿವಿನಂಚಿನಲ್ಲಿರೋ ಗಿಡ ಹುಡ್ಕೋದು, ಅದನ್ನ ಯಾರಾದ್ರೂ ಕೊಟ್ರೆ ಕಲೆಕ್ಟ್ ಮಾಡ್ಕೊಂಡು ತಂದು ಹಾಕೋದು, ಅದನ್ನ ಬೆಳೆಸಿ ಪೋಷಣೆ ಮಾಡೋದು, ಅದರಲ್ಲಿ ಬಂದಂತ ಬೆಳೆಗಳನ್ನ ಮಾರಾಟ ಮಾಡೋದು, ಆ ಮಾರಾಟದಿಂದ ಬಂದಂತ ಹಣಕಾಸಿನಲ್ಲಿ ಜೀವನ ಮಾಡೋದು, ಈ ತರ ನನ್ನ ವೃತ್ತಿ ಸರ್ಕಲ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಓಕೆ. ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತಾ ಇದ್ದೀರಾ? ಸರಿ ಸುಮಾರು ಇದು 7 ವರ್ಷ ಆಯ್ತು ಸರ್. ನಾನು ಸಾವಯವ ಕೃಷಿಗೆ ಬಂದು 7 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ಬರಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಸರ್? ಬರೋ ಮುಂಚೆ ನಾನು ಮೈಕ್ರೋ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ರ ಜೊತೆಗೆ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದೆಲ್ಲ ವರ್ಕ್ ಪ್ರೆಸರು ಮತ್ತೆ ಅವೆಲ್ಲ ನೋಡಿ, ಮತ್ತೆ ನನ್ಗೆ ಮುಂಚೆಯಿಂದ ಕೃಷಿ ಬಗ್ಗೆ ಒಂದಷ್ಟು ಒಲವು ಇದ್ದದ್ರಿಂದ ಬಂದು ಸಾವಯವ ಕೃಷಿ ಮಾಡೋಣ ಅಂತ ಬಂದೆ. ಕೃಷಿ ಮಾಡೋಣ ಅಂತ ಬಂದಾಗ ಈ ಫರ್ಟಿಲೈಸರ್ಸ್, ಕೆಮಿಕಲ್ಸ್ ಇದರಿಂದ ಉಪಯೋಗ ಮಾಡಿದ್ರೆ ಏನೇನ್ ಪ್ರಾಬ್ಲಮ್ಮು, ಮತ್ತೆ ಅಲ್ಲಿ ಏನೋ ಬ್ಯಾಕ್ಟೀರಿಯಾಸ್ ಬಗ್ಗೆ ಹೇಳಿದಾಗ, ಮತ್ತೆ ಫಂಗಸ್ ಬಗ್ಗೆ ಹೇಳಿದಾಗ ನನ್ಗೆ ಯಾಕೋ ಅದು ಸ್ಪ್ರೇಗಳನ್ನ ಮಾಡೋದು ಚೆನ್ನಾಗಿಲ್ಲ, ಸರಿ ಇಲ್ಲ ಅನ್ನಿಸ್ತು. ಅವಾಗ ನಾನು ಸಾವಯವ ಕೃಷಿ ಬಗ್ಗೆ ಒಂದಷ್ಟು ಹುಡ್ಕಕ್ ಪ್ರಯತ್ನ ಪಡ್ತಾ ಹೋದಾಗ ಒಂದಷ್ಟು ಜನ ಸಾವಯವ ಕೃಷಿ ಮಾಡೋರು ಸಿಕ್ಕಿದ್ರು. ಅವ್ರುಗಳನ್ನೆಲ್ಲ ಭೇಟಿ ಮಾಡಿ, ಅವ್ರ ತೋಟ ನೋಡಿ, ಅವ್ರ ಜೊತೆ ಮಾತಾಡಿ, ಅಲ್ಲಿಂದ ಒಂದಷ್ಟು ಗಿಡಗಳನ್ನ ತಂದು ಹಾಕೊಂಡೆ. ಒಂದಷ್ಟು ಜನನ ಕರೆಯೋದು, ಸರ್ ಬನ್ನಿ ತೋಟ ನೋಡಿ, ಈ ತರ ಮಾಡ್ತಾ ಇದೀನಿ ಅಂತ. ಸೊ ಆ ತರ ಹಂತವಾಗಿ ಮಾಡ್ಕೊಂಡು ಸಾವಯವ ಕೃಷಿನ ಅಳವಡಿಸ್ಕೊಂಡು ಬಂದಿದ್ದೀನಿ ಸರ್. ಓ ಸೂಪರ್ ಸರ್. ಸೊ ನೀವು ಮೈಸೂರಲ್ಲ ಸರ್ ಕೆಲಸ ಮಾಡ್ತಾ ಇದ್ದ? ಸರ್ ಇಲ್ಲ ಸರ್, ನಾನು ಮೈಕ್ರೋ ಫೈನಾನ್ಸ್ ಅಲ್ಲಿ ಇದ್ದಾಗ ವರ್ಷಕ್ಕೆ ಒಂದೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಸೊ ವರ್ಷ ಒಂದೊಂದ್ ಕಡೆ, ಕೊಳ್ಳೇಗಾಲ, ಹಾಸನ, ಚಿಕ್ಕಮಂಗ್ಳೂರು, ಆತರ ವರ್ಷಕ್ಕೆ ಒಂದೊಂದ್ ಕಡೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮಹಾಲಕ್ಷ್ಮಿ ಸಿಲ್ಕ್ಸ್ ಮೈಸೂರಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಸರ್. ಮೈಸೂರಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರೆ. ಇದು ಮೂಲತಃ ನೀವು ಕೊಂಡಿದ್ದ ಯಾರ್ದು ಸರ್ ಜಮೀನು ಇದೆ? ಇದು ಮೂಲತಃ ನಮ್ಮ ತಾತ ಅವ್ರದ್ದು. ನಮ್ಮ ತಾತ ಅವರು ಕೊಂಡಿ ವ್ಯವಸಾಯ ಮಾಡ್ತಾ ಇದ್ರು. ಮಾಮೂಲಿ ಹತ್ತಿ, ಕಾಟನ್ನು, ಎಳ್ಳು ಈ ತರ ಎಲ್ಲ ಹಾಕಿ ಬೆಳೀತಾ ಇದ್ರು. ಅದಾದ್ಮೇಲೆ ನಮ್ಮ ತಂದೆ ಅವ್ರಿಗೆ ಬಂತು. ನಮ್ಮ ತಂದೆ ಅವರು ತೋಟ ಮಾಡಿದ್ರು, ತೆಂಗು ಮತ್ತೆ ಮಾವು ಹಾಕಿ ತೋಟ ಮಾಡಿದ್ರು. ತೆಂಗು ಮಾವು ಒಳಗಡೆಗೆ ಏನೇನ್ ಜೋಡಣೆ ಮಾಡ್ಬೋದು ಅಂತ ನಾನು ಹುಡಿಕೊಂಡು ಒಂದಷ್ಟು ಜೋಡಣೆಗಳನ್ನು ಮಾಡ್ಕೊಂಡು ಸಾವಯವ ಮಾಡ್ತಾ ಇದ್ದೀನಿ. ಓಕೆ. ಸೊ ನಿಮ್ಗೆ 8 ವರ್ಷದಿಂದ ಬಂದಾಗ ಆಲ್ರೆಡಿ ನಿಮ್ಗೆ ಫಲ ಬರೋ ಅಂತ ತೆಂಗಿನ ಸಸಿಗಳು ಇದ್ದೋ, ತೆಂಗಿನ ಗಿಡಗಳು? ಅದೇ ತಾನೇ ಸ್ಟಾರ್ಟ್ ಆಗಿದ್ದಂತ ಫಲ ತೆಂಗಿದ್ದು, ಮತ್ತೆ ಮಾವು ಇತ್ತು. ಮಾವು ಅಷ್ಟಾಗಿ ನಮ್ಗೆ ಇನ್ಕಮ್ ಕೊಡ್ತಿರ್ಲಿಲ್ಲ. ತೆಂಗುಲಿ ತುಂಬಾ ನಮ್ದು ಜೀವನ ಸಾಗಿಸ್ಕೊಂಡು ಹೋಗೋ ಅಂತ ಮಟ್ಟಕ್ಕೆ ತೆಂಗು ಬರ್ತಾ ಇತ್ತು. ತೆಂಗಲ್ ನೀವು ಏನೋ ಮೌಲ್ಯವರ್ಧನೆ ಮಾಡ್ತೀರಾ? ತೆಂಗಲ್ ಮೌಲ್ಯವರ್ಧನೆ ಮಾಡಲ್ಲ, ಅಂದ್ರೆ ಎಷ್ಟು ಸಾಧ್ಯ ಅಷ್ಟು ಕಾಯಿ ಕಿತ್ತಾಗ ಮಾರಾಟ ಮಾಡ್ತೀನಿ. ಅದಲ್ದಲೆ ಏನು ಮನೆ ಅಳತೆಗೆ ಮತ್ತೆ ನಮ್ಮ ಬೇರೆ ಖಾದ್ಯಗಳು ಮಾಡ್ಲಿಕ್ಕೆ ಬಳಸಕ್ಕೋಸ್ಕರ ಒಂದಷ್ಟು ಕಾಯಿಗಳನ್ನ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನ ಕೊಬ್ಬರಿ ಮಾಡಿ ಅದರಿಂದ ಎಣ್ಣೆ ಮಾಡಿ ಆ ಎಣ್ಣೆಲಿ ಖಾದ್ಯಗಳನ್ನ ಕರೆದು ಮಾಡ್ತೀನಿ. ಅದಲ್ದಲೆ ಸ್ವಲ್ಪ ಕಾಯಿ ಬಿದ್ದು ಮಿಸ್ ಆಗಿ ಉಳ್ಕೊಂಡು ಸಿಗ್ದೇದಂತೇವನ ಮೊಳಕೆ ಕಾಯಿ ತರ ಮಾಡ್ಕೊಂಡು ಆ ಮೊಳಕೆ ಕಾಯಿ ತಗೊಂಡೋಗಿ ಮಾರಾಟ ಮಾಡ್ತೀನಿ. ಮೊಳಕೆ ಕಾಯಿನ? ಹೌದು ಸರ್. ಅಂದ್ರೆ ಅದು ತಿನ್ನೋರ್ಗೆ ಒಳಗೆ ತಿನ್ಲಿಕ್ಕೆ ಅದು ಹೆಲ್ತ್ ಪರ್ಪಸ್ ಚೆನ್ನಾಗಿದೆ ಅಂತ ಹೇಳಿ ತಗೋತಾರೆ. ಕೆಲವ್ರು ಕೇಳಿದಾಗ ಆ ಗಿಡಗಳನ್ನ ಹಾಕೊಂಡು ತಗೊಂಡೋಗಿ ಕೊಡ್ತೀರಾ? ಒಳ್ಳೆ ಕೆಲಸ ಸರ್ ಇದು. ಸರ್ ಏನೇನೆಲ್ಲ ಹಾಕಿದ್ರ ನಿಮ್ಮ ತೋಟ ನೋಡೋಣ ಸರ್? ಖಂಡಿತ ಸರ್, ನಮ್ಮ ತೋಟ ನೋಡೋಣ ಬನ್ನಿ ಸರ್, ತೋರಿಸ್ತೀನಿ. ಸರ್ ಇದು ರಸ್ತೆ? ಹೌದು ಸರ್, ಇದು ರಸ್ತೆ. ಇದು ಮತ್ತೆ ಎಲ್ಲಿಗೆ ಹೋಗುತ್ತೆ ಸರ್ ಇದು ರಸ್ತೆ?
ಸರ್ ಇದು ಮುಂದೆ? ದೊಡ್ಡ ಕೆರೆ ಅಂತ ಒಂದು ಕೆರೆ ಇದೆಯಲ್ಲ, ಆ ಕೆರೆಗೆ ಹೋಗ್ತದೆ ಇದು ಹಾ. ಈ ರಸ್ತೆ. ಈ ಕಡೆ ಒಂದು ವಿಲೇಜ್ ಇದೆ, ಹೇರ್ಗಳ್ಳಿ ಅಂತ. ಹೇರ್ಗಳ್ಳಿ ಅಂತ. ಹೇರ್ಗಳ್ಳಿ ಆ ವಿಲೇಜ್ ಬಿಟ್ರೆ ಇದು ಕೆರೆಗೆ ಹೋಗ್ತದೆ ರೋಡ್. ಕೆರೆಗೆ ಹೋಗುತ್ತಾ? ತುಂಬಾ ಗದ್ದೆಗಳು. ಓ, ಇಲ್ಲೆಲ್ಲ ಸುತ್ತ ಗದ್ದೆ. ಈ ಏರಿಯಿಂದ ಕೆಳಗಡೆ ಇರೋದೆಲ್ಲ ಗದ್ದೆಗಳು ಸರ್, ಭತ್ತ ಬೆಳೆಯೋದು. ಏರಿ ಮೇಲೆ ಇರೋದೆಲ್ಲ ಬದಿರ್ಬೋದು. ಓಕೆ ಸರ್, ನಿಮ್ ತೋಟ ಎಲ್ಲಿ ಇದೆ ಸರ್? ನಮ್ ತೋಟದ ದಾರಿ ಯಾವ ಸರ್ ದಾರಿ ಇದೆ ಸರ್? ಇದೆ. ಇದಾ? ಹೌದು ಸರ್, ಖಂಡಿತ ಸರ್. ಇದ್ರ ಮೇಲೆ ಹೆಂಗ್ ಸರ್ ಹೋಗೋದು? ಖಂಡಿತ ಹೋಗ್ಬೇಕು ಸರ್, ಯಾಕಂದ್ರೆ ನೈಟ್ ಟೈಮು ನಮ್ಗೆ ಕಳ್ತನ ಮಾಡೋರು ಮತ್ತೆ ಯಾರೇ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಲಿ, ಜೊತೆಗೆ ಹೊಸ ತರ ಹೋಗೋರ್ಗೆ ಟಾಸ್ಕ್ ಆಗಿರ್ಲಿ ಅಂತ ಕಂಬ ಮಾಡಿ. ಸಕ್ಕತ್ ಸರ್, ನೀವ್ ಹೋಗಿ ಸರ್, ನಿಮ್ ಹಿಂದೆ ಬರ್ತೀನಿ ನಾನು. ಸರ್ ನೀವೇನೋ ಆರಾಮಾಗಿ ನಡ್ಕೊಂಡು ಹೋಗ್ಬಿಟ್ರೆ. ಖಂಡಿತ ಬನ್ನಿ ಸರ್, ಬರ್ಬೋದು. ಸರ್ ನೀವೇನೋ ಹೋಗ್ಬಿಟ್ರೆ ಸರ್ ನನ್ ತೂಕ ತಡಿಯತ್ತಲ್ಲ ಸರ್? ಖಂಡಿತ ತಡೀತ ಸರ್, ಬನ್ನಿ. ಯಪ್ಪ ಕಷ್ಟ ಇದೆ ಸರ್. ಸಕ್ಕತ್ತಾಗಿದೆ ಸರ್. ತೋಟಕ್ ಬರಕ್ಕೆ ಹಿಂಗೆ ವಿಸ್ಮಯಕಾರಿ. ಸರ್ ಇಲ್ಲಿ ಏನೇನೆಲ್ಲ ಹಾಕಿದಿರಾ ಅಂತ ಡೀಟೇಲ್ ಆಗಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರ್? ಖಂಡಿತ ಸರ್, ಖಂಡಿತ ತೋರಿಸೋಣ. ಒಂದ್ ಕಡೆಯಿಂದ ಫಸ್ಟ್ GKVK ಬೆಂಗಳೂರಿಂದ ಒಂದು 50 ಜನ ಬೇರೆ ಬೇರೆ ಕಡೆಯಿಂದ ಸಾವಯವ ಕೃಷಿ ಬಗ್ಗೆ ಅವ್ರಿಗೆ ಪರಿಚಯ ಮಾಡಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ರು. ಆಗ ಪ್ರೆಸೆಂಟ್ ಮಾಡಿದಂತ ಗಿಡ GKVK ಅವರು. ಹೌದು ಸರ್. ಇದೊಂದು ಗಿಡ ಕೊಟ್ಟಿದ್ದಾರೆ, ಇನ್ನೊಂದ್ 2-3 ಗಿಡ ಕೊಟ್ಟಿದ್ದಾರೆ, ಮೇಲೆ ಹಾಕೊಂಡಿದೀನಿ. ಇನ್ಸುಲಿನ್ ಗಿಡ. ಇನ್ನು ನಮ್ಮ ಸಾವಯವ ಸಂತೆಗೆ ಬೇಕಾಗಿದ್ದಂತ ಸೊಪ್ಪು ತರಕಾರಿಗಳು ಅದನ್ನೆಲ್ಲ ಸಂಯೋಜನೆ ಮಾಡಾಕೊಂಡಿದೀನಿ. ಅದರಲ್ಲಿ ಇದು ಛಾಯಾಮಾನಸ ಅಂತ ಹೇಳಿ. ಛಾಯಾಮಾನಸ ಹಂಗಂದ್ರೆ ಏನ್ ಸರ್? ಸರ್ ಛಾಯಾಮಾನಸ ಅಂದ್ರೆ ಇದು ಉದ್ದಿನ ಬೇಳೆಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುತ್ತೆ ಸರ್. ಉದ್ದಿನ ಬೇಳೆಗೆ ಆಲ್ಟರ್ನೇಟ್ ಆಗಿ ಕೆಲಸ ಮಾಡುತ್ತೆ. ಇದು ಒಂದು 20 ರಿಂದ 25 ಎಲೆ, ಒಂದ್ ಅರ್ಧ ಗಂಟೆ ಅಕ್ಕಿ ನೆನೆ ಹಾಕಿ, ಅಕ್ಕಿ ಜೊತೆ ಈ ಸೊಪ್ಪನ್ನ ಆಡಿಸಿ ನೀವು ದೋಸೆ ಹೋದ್ರೆ ಇನ್ಸ್ಟೆಂಟ್ ಆಗಿ ದೋಸೆ ಬರುತ್ತೆ, ಇಡ್ಲಿ ಬರುತ್ತೆ, ವಿತೌಟ್ ಉದ್ದಿನ ಬೇಳೆ. ಜೊತೆಗೆ ಇದು ಹೈಲಿ ಪ್ರೋಟೀನ್ ಇರೋದ್ರಿಂದ ಬಳಸ್ಬೋದು ಸರ್. ನೀವು ದೋಸೆ ಒಂದೇ ಮಾಡೋದಲ್ಲ, ಇದನ್ನ ಬೇರೆ ಸೊಪ್ಪು ರೀತಿನೂ ಬಳಸ್ಬೋದು. ಯಾವ್ದಾದ್ರು ಕಾಳು ಜೊತೆ ನೀವು ಈ ಸೊಪ್ಪನ್ನ ಬೇಯಿಸಿ ಬಸ್ತು ಆ ನೀರನ್ನ ಬಸ್ಬಿಟ್ಟು ಈ ಸೊಪ್ಪನ್ನ ಒಗ್ಗರಣೆಗೆ ಹಾಕೊಂಡು ತಿಂದ್ರೆ ಹೈಲಿ ಪ್ರೋಟೀನ್ ಸಿಗುತ್ತೆ. ತುಂಬಾ ಒಳ್ಳೆ ಹೆಲ್ತಿ ಫುಡ್ ಅಲ್ಲಿ ಇದು ಒಂದು ಸರ್. ಏನಿದ್ರೆ ಛಾಯಾಮಾನಸ ಅಂತ. ಛಾಯಾಮಾನಸ ಚೆನ್ನಾಗಿದೆ ಸರ್ ಹೆಸರು. ಹೌದು ಸರ್. ಇದ್ರ ಬಗ್ಗೆ ಖಾದ್ಯಗಳು ಇದೆ, ಯೂಟ್ಯೂಬ್ ನಲ್ಲಿ ಇದೆ. ಹೌದಾ? ಇದು ಲಕ್ಷ್ಮಣ್ ಫಲ. ಪ್ರತಿ ವಾರ ಒಂದ 2 kg 3 kg ಈ ತರ ಬರೋ ತರ ಇದೆ. ಹೂವ ಈಗ ಜಸ್ಟ್ ಬಡ್ಡಿಂಗ್. ಇಲ್ಲಿ ಕಾಯಿನೂ ಇದೆ ನೋಡಿ ಸರ್. ಇಲ್ಲಿ ಸಣ್ಣ ಕಾಯಿ ಇದೆ, ಇಲ್ಲಿ ಹಣ್ಣಾಗಿದೆ ಒಂದು. ಅದ್ರ ಮೇಲೆ ಒಂದು ದೇವ್ರಗಾಯಿ ಇದೆ. ಇದು ನೆಕ್ಸ್ಟ್ ವಾರಕ್ಕೆ, ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಗೆ, ಇದು ಈ ವಾರಕ್ಕೆ ಇದಾಗುತ್ತೆ ಸರ್. ಹಣ್ಣಾಗಿದೆ, ಸ್ಮೆಲ್ ನೋಡಿ ಹೆಂಗ್ ಬರ್ತಿದೆ ಅಲ್ಲ. ಸರ್ ಮೇಲೊಂದ್ ರೆಡಿ ಇದೆ, ಅಲ್ಲೊಂದ್ ರೆಡಿ ಇದೆ. ಇದು ಅದ್ರ ಇನ್ನೊಂದು 3-4 ವಾರಕ್ಕೆ. ಸರ್ ಮತ್ತೆ ಇಲ್ಲಿ ಇನ್ನೊಂದು ಹೂವು ಬಿಟ್ಟಿದೆಲ್ಲ, ಇದು ಇರುತ್ತಾ? ಇರುತ್ತೆ ಸರ್, ಅದೇ ಇರುತ್ತೆ. ಇದು ಹಣ್ಣಾಗಿ ಇದಾದ್ಮೇಲೆ ಇದು ಬರುತ್ತೆ. ಓಕೆ ಸರ್. ಈ ಮಗುರು ಹೂವು ಹಣ್ಣು 3 ಇರುತ್ತೆ ಈ ಗಿಡದಲ್ಲಿ ಸದಾಕಾಲ ನಿರಂತರವಾಗಿ? ಹೌದು ಸರ್, ಇರುತ್ತೆ. ಆಲ್ಮೋಸ್ಟ್ 2-3 ತಿಂಗಳು ಗ್ಯಾಪ್ ಕೊಡುತ್ತೆ, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಬರುತ್ತೆ. ಇದೊಂದು ಪಪ್ಪಾಯ ತೋಟ ಸರ್. ಇದಿಷ್ಟು ಒಂದು ಚಿಕ್ಕದಾಗಿ ಒಂದಿಷ್ಟು ಅಗಲಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಇದೊಂದು ಸ್ಟೆಪ್ ಹಾಕೊಂಡಿದೀವಿ. ಸ್ಟೆಪ್ ಬೈ ಸ್ಟೆಪ್ ಪಪ್ಪಾಯ ಗಿಡಗಳು. ಓಕೆ. ಸೊ ಅದು ಕೆಸುವು ಆ ಕಡೆ, ಅದು ಅದೊಂದು ಬ್ಯಾಚ್, ಇದೊಂದು ಬ್ಯಾಚ್ ಕೆಸುವು. ಓಕೆ ಸರ್, ನಿಮಗೆ ಕೆಶ್ವೆ ಏನಕ್ಕೆ ಸರ್ ಹಾಕ್ಬೇಕು ಅನ್ಸ್ತು ಸರ್? ಕೆಸುವು ಬಂದು ಅಲ್ಲಿ ಹೋಗ್ಬಿಡೋಣ ಬನ್ನಿ ಸರ್. ಸರ್ ಇವ್ರು ಯಾರನ್ನ ಹಿಂಗ್ ಬಿಟ್ಬಿಟ್ಟಿದಿರಲ್ಲ ಸರ್, ಇವ್ರೇನ್ ಮೇಯಲ್ವಾ? ಇವ್ರು ರಿಹಾನಾ ಅಂತ ಜೊತೆಲೆಲ್ಲ ರಿಯಾನಾ ಅಂತ ಸರ್. ರಿಯಾನಾ ಪ್ರೆಗ್ನೆಂಟ್. ನಮ್ ಜೊತೆಲಿ ಆರಾಮಾಗಿ ತೋಟ ಸುತ್ತಾಡ್ಕೊಂಡು ಬೆಳೆಗಳನ್ನ ಅದ್ರ ಮೇವು ಮೇಯ್ತಾ ಇರುತ್ತೆ. ಬೆಳೆ ಮುಟ್ಟಲ್ಲ? ಬೆಳೆ ಮುಟ್ಟುತ್ತೆ. ಬೆಳೆ ಮುಟ್ಟಾಗ ಸ್ವಲ್ಪ ಎದುರಿಸ್ತೀವಿ, ಅದಕ್ಕೆ ಅಭ್ಯಾಸ ಮಾಡಿಸಿದೀವಿ. ಆ ಬೆಳೆ ಮುಟ್ಟಕ್ ಹೋದಾಗ ಕೂಗಿದ್ರೆ ಬೆಳೆ ಮುಟ್ಟಲ್ಲ. ನೀವಿಲ್ಲ ಅಂದ್ರೂ ಬೆಳೆ ಮುಟ್ಟಲ್ವಾ? ನಾವಿಲ್ಲ ಅಂದ್ರೆ ಬಿಡೋದೇ ಇಲ್ಲ ಸರ್. ಬಿಡಲ್ಲ? ನೀವಿದ್ರ ಮಾತ್ರ ಬಿಡ್ತೀರಾ? ಬಿಟ್ಕೊಂಡು ಜೊತೆಲಿ ಓಡಾಡ್ತೀವಿ. ಓ ನೋಡಿ ಸರ್, ಅಲ್ಲ ಪಪ್ಪಾಯ ತಿಂತಾನೆ ಇಲ್ಲ, ಸುತ್ತ ಇರುವಂತ ಗರ್ಕೆ ಅವು ಇವು ತಿಂತಾ ಇದೆ. ರಿಯಾನಾ ಚೆನ್ನಾಗಿದೆ ಸರ್ ಹೆಸರು. ಎಷ್ಟು ತಿಂಗಳು ಪ್ರೆಗ್ನೆಂಟ್ ಸರ್ ಇದು? 3 months ಇರ್ಬೋದು. 3.5. ಎಷ್ಟು ಆಡುಗಳಿವೆ ಸರ್ ನಿಮ್ಮಲ್ಲಿ? ಒಂದೇ ಸರ್, ಒಂದೇ ಆಡು ಇರೋದು. ಇದೊಂದು ಆಡಿದೆ, ಒಂದು ಅಮೃತ್ ಮಹಲ್ ಹಸು ಇದೆ, ಒಂದು ಕರು ಇದೆ. ರಿಯಾನಾ ಆಯ್ ಮಾಡಪ್ಪ ಎಲ್ಲರಿಗೂ. ಚೆನ್ನಾಗಿ ನಿಮ್ ಹಿಂದೆ ಮುಂದೆ ಓಡಾಡ್ಕೊಂಡಿರುತ್ತೆ ಸರ್. ಓಡುತ್ತೆ. ಈ ತರ ಕಳೆಗಳನ್ನ ಸ್ವಲ್ಪ ನಿರ್ಮೂಲನೆ ಮಾಡುತ್ತೆ. ಈಗ ಸುಬ್ಬಲ್ ಬೆಳೆದ್ಬಿಟ್ರೆ ಹಿಂಸೆ, ಕಟ್ ಮಾಡಿ ತಿಂತೆ, ಆಗಾಗ ತಿಂತಾ ಇರುತ್ತೆ. ಪ್ರೂನ್ ಮಾಡ್ದಂಗ ಆಯ್ತು. ನ್ಯಾಚುರಲ್ ಪ್ರೂನಿಂಗ್ ಸರ್.
ಕೆಸಬು ಬಂದು ಸ್ಟೆಪ್ ಬೈ ಸ್ಟೆಪ್ ಹಾಕೋತೀವಿ. ಹ್ಮ್. ಈ ಕೆಸಬಲ್ಲಿ ಸರ್ ಒಂದು ನಾವು ಚಿಪ್ಸ್ ಮಾಡ್ತೀವಿ. ಗೆಡ್ಡೆನೆ ಆ ರೀತಿನೇ ಮಾರಾಟ ಮಾಡ್ತೀವಿ. ಪ್ಲೇನ್ ಗೆಡ್ಡೆನೆ ಪಲ್ಯ ಮಾಡ್ಲಿಕ್ಕೆ ಆಲೂಗೆಡ್ಡೆ ಬದಲಾಗಿ ಇದನ್ನ ಬಳಸ್ತಾರೆ. ಹೌದು ಸರ್, ಬಳಸ್ಬೋದು. ಆಲೂಗೆಡ್ಡೆ ತರನೇ ಇದು ಗೆಣಸು. ಆಲೂಗೆಡ್ಡೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಇದನ್ನ ಬಳಸಿದ್ರೆ ತುಂಬಾ ಆರೋಗ್ಯವಾಗಿರುತ್ತೆ. ಇದು ಮೂಲತಃ ಗೆಡ್ಡೆ ಗೆಣಸು ನಮ್ಮ ಮೂಲ ಆಹಾರ ಆಗಿರೋದ್ರಿಂದ ಇದ್ರ ಪಲ್ಯಗಳು, ಖಾದ್ಯಗಳು ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ಇದನ್ನ ಡೈರೆಕ್ಟ್ ಆಗಿ ಗೆಡ್ಡೆನೂ ಮಾರಾಟ ಮಾಡ್ತೀನಿ, ಜೊತೆಗೆ ಮೌಲ್ಯವರ್ಧನೆ ರೂಪದಲ್ಲಿ ಇದನ್ನ ಚಿಪ್ಸ್ ಮಾಡಿ ಮಾರಾಟ ಮಾಡ್ತೀನಿ. ಓ ಸೂಪರ್ ಸರ್. ಓಕೆ, ಇದ್ ಬಿಟ್ರೆ ಸರ್ ನೆಕ್ಸ್ಟ್ ಹೀಗೆ ಹೋಗೋಣ ಸರ್ ಮುಂದೆ. ಎಲ್ಲಿ ಹೋಗ್ತೀರಾ? ಸರ್ ಹಚ್ ಡಾಕ್ ತರ ನಿಮ್ನ ಫಾಲೋ ಮಾಡ್ತಾನೆ ಇದೆ. ಹೌದು. ಪ್ರಾಣಿಗಳು ಒನ್ಸ್ ಒಬ್ಬರಿಗೆ, ಹೌದು ಸರ್, ಹೌದು, ಒಬ್ಬಿಟ್ರೆ ಏನ್ ಮಾಡಿದ್ರು ಬಿಡಲ್ಲ. ಹೌದು, ಜೊತೆಲೇ ಇರುತ್ತೆ. ಇದೆಲ್ಲ ರಾಮಫಲ ಮತ್ತೆ ಲಕ್ಷ್ಮಣ ಫಲ. ರಾಮಫಲ 2 ಗಿಡ ಇದೆ, ಅದು ಫಸ್ಲು ಅಷ್ಟಾಗಿ ಬಂದಿಲ್ಲ ಸರ್. ಲಕ್ಷ್ಮಣ ಫಲ ಮಾತ್ರ ಬರ್ತಿದೆ. ಲಕ್ಷ್ಮಣ ಫಲ ಚೆನ್ನಾಗಿ ಬರ್ತಿದೆ. ಸರ್ ಇದು ಪಪಾಯ. ಇದೊಂದು ಪಪಾಯ ಪ್ಲಾಟ್ ಸರ್. ಸರ್ ಇದಾಕ್ ಸರ್ ಒಂದ್ ಪಪಾಯ ಚಿಕ್ಕದು, ಒಂದ್ ಪಪಾಯ ದೊಡ್ಡದು, ಈ ತರ ಇದೆ? ಸ್ಟೆಪ್ ಬೈ ಸ್ಟೆಪ್ ಇದೆ ಸರ್. ಅದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಗಿಡ ಹೋಗಿರುತ್ತೆ, ಅಲ್ಲಿ ಬೇರೆ ಒಂದು ಪ್ಲಾಂಟ್ ತಂದು ಹಾಕೊಂತೀವಿ. ಆ ತರ ಆಗಿರೋದು. ಆ ತರ. ಸರ್ ಇಲ್ಲಿ ಚೆಂಡು ಹೂವಿನ ಗಿಡ ಏನಕ್ಕಿದೆ ಸರ್? ಸ್ವಲ್ಪ ಈ ಪಪಾಯಕ್ಕೆ ವೈರಸ್ ಅಟ್ಯಾಕ್ ಆಗ್ತದೆ ಸರ್, ಈ ಸೈಡ್ ಎಲ್ಲ ಬರ್ತದೆ. ಸೊ ಅದನ್ನ ಹತೋಟಿ ಮಾಡ್ಲಿ ಅಂತ ಹಾಕೊಂಡಿದೀವಿ. ಇಲ್ಲಿ ಪಪಾಯ ಈ ಚಿಕ್ಕದು, ಹಂಗಾಗಿ ಇದೇನಿಲ್ಲ. ಅಲ್ಲಿ ನೋಡಿ ಸರ್, ಆ ಗಿಡಕ್ಕೆ ಆಲ್ಮೋಸ್ಟ್ ಅಟ್ಯಾಕ್ ಆಗಿ, ಇದಕ್ಕೆ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದೆ. ಇದು ಹೋಗಿದೆ, ಪಪಾಯ ಡೆವಲಪ್ ಆಗಿದೆ ಸರ್. ಪಕ್ಕದಲ್ಲೇ ನೋಡಿ ಪಪಾಯ. ಹೌದು, ಅಲ್ಲೇ ಆ ಗಿಡದ ಪಕ್ಕ. ಇಲ್ಲೇ ಇದೆ ಅಲ್ಲ? ನಾನು ಆ ಕಡೆ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ಸರ್, ಇಲ್ಲೂ ಒಂದು ಹಂಗೆ ಆಗಿದೆ. ಓಕೆ, ಆತರ. ಸೊ ಪಪಾಯ ಚೆನ್ನಾಗಿ ಬರ್ಲಿ ಅಂತ ಇನ್ನೊಂದು ಗಿಡನ ಬಲಿ ಕೊಡೋದು. ಹೌದು. ಅದರಲ್ಲಿ ಫ್ಲವರ್ ತಗೋತೀವಿ ಸರ್. ತಗೊಂತೀರ? ಹೂವು ತಗೋತೀವಿ. ಹೂವು ತಗೊಂಡು ಮಿಕ್ಕಿದ್ದನ್ನ ಮಾತ್ರ ಬಿಡ್ತೀವಿ. ಇಲ್ಲೂ ಅಷ್ಟೇ ಸರ್, ಲೈನ್ ಮಾಡಿ ಎಲ್ಲೆಲ್ಲಿ ನಮ್ಗೆ ಖಾಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಒಂದೊಂದು ಗಿಡ ಹಾಕಿರ್ತೀವಿ ಸರ್. ಇಲ್ಲಿ ನೋಡಿ, ಇಲ್ಲಿ ಪಪಾಯ ಇದೆ. ಹೌದು. ಇದನ್ನ ಬಿತ್ತನೆಗೆ ಅಂತ ಬಿಟ್ಟಿದೀನಿ. ಇದು ಗಣಕೆ ಸೊಪ್ಪು. ಹೌದು. ಇದು ಗಿಡನೇ ಒಂದು ಗಿಡ ಬಿಟ್ಟಿದೀನಿ. ಇಲ್ಲಿಂದ ಒಂದಷ್ಟು ಬಿತ್ತನೆ ಸ್ಪ್ರೆಡ್ ಆಗಿರುತ್ತೆ. ಇಲ್ಲೊಂದಷ್ಟು ಗಿಡಗಳು ಬರುತ್ತೆ ಸರ್ ಈ ಮಳೆಗಾಲ. ಹೌದು, ಖಂಡಿತ ಬರುತ್ತೆ. ಅದಕ್ಕೋಸ್ಕರ ಮಾಡ್ಕೊಂಡಿರ್ತೀವಿ. ಓಕೆ. ಇಲ್ಲಿ ಒಂದು ಗಾಳಿ ಮಳೆಗೆ ಮರ ಬಿದ್ದೋಯ್ತು ಸರ್. ಯಾವ ಮರ ಇತ್ತು ಸರ್? ಇಲ್ಲಿ ಮರ ಇತ್ತು. ತೆಂಗ? ಅದೇ ಜಾಗಕ್ಕೆ ಮತ್ತೆ ಇನ್ನೊಂದು ತೆಂಗ ಹಾಕೊಂಡು. ಇನ್ನೊಂದು ತೆಂಗ ಅಲ್ಲೇ ಪಕ್ಕದಲ್ಲಿ ಹಾಕಿದಾರೆ. ಇದು ವಾಟರ್ ಆಪಲ್. ಇದು ವರ್ಷಕ್ಕೆ 2 ಫಸಲು ಬರುತ್ತೆ. ಅದು ಬಂದಾಗ ಹಾರ್ವೆಸ್ಟ್ ಮಾಡಿ ನಮ್ಮ ಸಂತೆಯಲ್ಲಿ 100 ರೂಪಾಯಿ ಕೆಜಿ ತರ ಮಾರಾಟ ಮಾಡ್ತೀವಿ ಸರ್. ವಾಟರ್ ಆಪಲ್? ಹೌದು ಸರ್. ಸಂತೆ ಪರ್ಪಸ್ಗೆನೆ ಸ್ವಲ್ಪ ಶುಂಠಿ ಹಾಕೊಂಡಿದೀವಿ. ಶುಂಠಿ ಪೂರ್ತಿ? ಹೌದು ಸರ್. ಸ್ವಲ್ಪ ಏನೋ ವೈರಸ್ ಹೊಡೆದಿದೆ ಅನ್ಸುತ್ತಲ್ಲ ಸರ್? ರೋಗ ಬರುತ್ತೆ. ಹೌದು. ಕೆಮಿಕಲ್ ಹೊಡೆಯಲ್ವಲ್ಲ ನಾವು? ಕೆಮಿಕಲ್ ಹೊಡೆಯಲ್ಲ ಸರ್. ಹೌದು ಸರ್, ಕೆಮಿಕಲ್ ಹೊಡೆಯಲ್ಲ. ಜೊತೆಗೆ ಸಾವಯವ ಸ್ಪ್ರೇ ಕೊಡೋಕ್ಕೂ ಅಷ್ಟು ಟೈಮ್ ಆಗಲ್ಲ ಸರ್. ಅದು ಕೊಡ್ಲೂಬಾರ್ದು ಸರ್. ಸಮ್ ಟೈಮ್ ಮಿಸ್ ಆಗ್ತದೆ. ಸೊ ಅದನ್ನ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಬಾ ರಿಯಾನಾ ಅದು ಮುಸ್ಲಿಮ್ಸ್ ಹತ್ರ ಇತ್ತು ಸರ್. ಅದಕ್ಕೆ ರಿಯಾನಾ ಅಂತ ಅವರೇ ಕಟ್ಟಿದ ಹೆಸರು ಅದು, ರಿಯಾನಾ ಅಂತ. ಅದು ಇಲ್ಲಿಗೆ ಬಂತಲ್ಲ, ಅದು ಮಿಸ್ ಆಗ್ಬಾರ್ದು ಅಂತ ಹೇಳಿ ಹೋಗ್ಬಿಡಿ ಸರ್. ಹೆಸರಲ್ಲಿ ಏನಿದೆ ಸರ್, ನಾವೆಲ್ಲ ಒಂದೇ. ಸ್ವಾತಂತ್ರ್ಯ ದಿನಾಚರಣೆ. ಹೌದು ಸರ್. ಇದು ಮಧ್ಯ 40 ಅಡಿಗೆ ಅಪ್ಪ ತೆಂಗು ಹಾಕಿ ಮಧ್ಯದಲ್ಲಿ ಮಾವು ಹಾಕಿದ್ರು ಸರ್. ಇದು 40 ಅಡಿ ತೆಂಗು ಇದೆ, ಅದ್ರ ಮಧ್ಯ ಮಾವು ಹಾಕಿದ್ರು. ಅದನ್ನ ಆಲ್ಟರ್ನೇಟ್ ಮಾಡ್ಕೊಂಡು ಈ ಮಾವು ಮತ್ತೆ ತೆಂಗುನ ಮಧ್ಯ ಲಾಸ್ಟ್ ಬಾರ್ಡರ್ ಆದಂಗೆ ಒಂದು ಸೀತಾಫಲ, ಮತ್ತೆ ಇವು 4 ಮಧ್ಯ ಒಂದು ಮೋಸಂಬಿ, ಅದಲ್ದಲೆ ಅದ್ರ ಒಳಗಡೆ ನೆರಳಲ್ಲಿ ಬರುವಂತ ಒಂದಷ್ಟು ಮುಖ್ಯ ಬೆಳೆಗಳು, ಅದನ್ನ ಹಾಕೊಂಡು ಮ್ಯಾನೇಜ್ ಮಾಡ್ಕೋತಾ ಇದೀವಿ. ಓಕೆ. ಸೊ ಒಟ್ಟು ಇಲ್ಲಿ ಎಷ್ಟು ತೆಂಗಿದೆ ಸರ್? 110 ತೆಂಗಿನ ಮರ ಇದೆ ಸರ್. 110 ತೆಂಗಿನ ಮರ 2.5 ಎಕರೆಯಲ್ಲಿ? 110 ತೆಂಗಿನ ಮರ ಇದೆ. ಇದೊಂದು ಬ್ಯಾಚ್ ಕೆಸಬು. ನೀವು ಹಾಗೆ ಅಲ್ಲಿ ನೋಡಿದ್ದು ಒಂದು ಬ್ಯಾಚ್ ಕೆಸಬು, ಇದೊಂದು ಬ್ಯಾಚ್. ಇದ್ರ ಮೇಲ್ಗಡೆ ಬಂದ್ರೆ ಇದು ಇನ್ನು ಸೀನಿಯರ್ ಬ್ಯಾಚ್. ಹೌದು. ಜೊತೆಗೆ ನಾವು ತೋಟ ಸುತ್ತಾಡುವಾಗ ಮತ್ತೆ ತೋಟನ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಮಧ್ಯದಲ್ಲಿ ತೆಂಗಿನ ಮರದ್ದು ಗರಿ ಮಟ್ಟೆ ಏನ್ ಬೀಳುತ್ತೆ ಮತ್ತೆ ನಾವು ಏನ್ ಕ್ಲೀನ್ ಮಾಡ್ತೀವಿ ಅದಷ್ಟನ್ನು ಒಂದ್ ಕಡೆ ಶೇಖರಣೆ ಮಾಡಿ ಇಡ್ತೀವಿ ಸರ್. ಈ ತರ ಎಲ್ಲಾ ಕಡೆ ಪ್ರತಿ ಕಡೆ ಒಂದೊಂದ್ ಕಡೆ ನಮಗೆ ಖಾಲಿ ಸ್ಪೇಸಸ್ ಯಾವ್ದು ಅನ್ಸುತ್ತೆ ಆ ಜಾಗದಲ್ಲಿ ಶೇಖರಣೆ ಮಾಡಿ ಇಡ್ತೀವಿ. ಅದಕ್ಕೆ ನಾವು ಹಸಿ ಸೆತ್ತೆ ಇಲ್ಲೆಲ್ಲಾದ್ರೂ ಹಸಿ ಸೆತ್ತೆ ಕಿತ್ತಾಗ ಹಸಿ ಸೆತ್ತೆನೂ ಹಾಕ್ತಿವಿ. ಸೊ ಅದು 75% ಕಾರ್ಬನ್ 25% ನೈಟ್ರೋಜನ್ ಮಿಕ್ಸ್ ಆದಾಗ ಕಾಂಪೋಸ್ಟ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ.
ಅದ್ರ ಮೇಲೆ ಇನ್ ಸ್ವಲ್ಪ ಸಗಣಿ ಆತರ ಸ್ಪ್ರೇ ಮಾಡಿದಾಗ ಇನ್ನೂ ಬೇಗ ಕಳಿತು ಗೊಬ್ಬರ ಆಗಿ ನಮ್ಗೆ ಬೇರೆ ಗಿಡಗಳಿಗೆ ಹಾಕಕ್ಕೆ ಒಂದು ಗೊಬ್ಬರದ ಗುಂಡಿ ರೆಡಿ ಆಗುತ್ತೆ ಸರ್. ಸಕ್ಕ ಸರ್. ATM ಗೊಬ್ಬರದ ಗುಂಡಿಗಳು ಇಲ್ಲೊಂದು ಅಲ್ಲೊಂದು ಹೊರೋ ಅಂತ ಕಷ್ಟನೂ ಇಲ್ಲ ಸರ್. ನಾನು ಇದುವರೆಗೆ ಕಾಯಿ ಕೊಟ್ಟಿದ್ದು ಒಂದು ಮೊಟ್ಟೆನೂ ಸೇಲ್ ಮಾಡಿಲ್ಲ ಸರ್. ಪ್ರತಿ ಮೊಟ್ಟೆನೂ ಪ್ರತಿ ಗಿಡ ಹಾಕ್ಬೇಕಾದ್ರೆ ಹಾಕಿರ್ತೀವಿ ನೋಡಿ. ಈಗ ಇಲ್ಲಿ ಹಾಕಿದೀವಿ, ಇದಿನ್ನೂ ಸ್ವಲ್ಪ ನಿಧಾನಕ್ಕೆ ಕಳೀತಾ ಇದೆ. ಅದ್ ಆ ಗಿಡದಲ್ಲಿ ನೋಡಿ ಸರ್ ಈಗ ಸಗಣಿ ಹೆಂಗೆ ನೀರ್ ಹಿಡಿದಿಡುತ್ತೆ ಆತರ ಇದುವೇ ಕೋಕೋಫಿಟ್ ಇರೋದ್ರಿಂದ ಕ್ಲೈಮೇಟ್ ಅಲ್ಲಿ ಇರೋ ನೀರನ್ನ ಹೀರಿ ಭೂಮಿ ಕೊಡೋ ತರ ಆಗ್ತದೆ. ಇದ್ರ ಕೆಳಗಡೆ ಎಲ್ಲ ನೋಡಿ ಸರ್ ತೇವ ಇರುತ್ತೆ. ನಾವು ಗೊಬ್ಬರನೇ ಹಾಕಿಲ್ಲ ನೋಡಿ ಸರ್. ಸಕ್ಕದಾಗಿದೆ ಸರ್. ಬೇರೆ ಬೇರೆ ನೋಡಿ ಇದ್ರ ಬೇರ್ಗಳು ನೋಡಿ ಸರ್ ಎಷ್ಟು ಚೆನ್ನಾಗಿ ಮೇಲ್ ಬಂದಿದೆ. ಆಲ್ರೆಡಿ ಮೇಲ್ ಬಂದೆ ನೋಡಿ, ಬಿಳಿ ಬೇರುಗಳು ಮೇಲ್ ಬಂದ್ಬಿಟ್ಟಿದೆ. ಹೌದು, ಊಟ ಹುಡಿಕೊಂಡು ಈ ಎರಡು ಕೆಸ್ಪನ್ ಮಧ್ಯ ಹಾರ ರೂಟ್ ಅಂತ ಒಂದು ಕೂವೆ ಗೆಣಸು ಅಂತ ಕರೀತಾರೆ. ಏನ್ ರೂಟ್ ಸರ್ ಇದು? ಹಾರ ರೂಟ್ ಅಂತ ಸರ್. ಹಾರ ರೂಟ್ ಕೂವೆ ಗೆಣಸು. ಇದನ್ನ ವೆಜಿಟೇಬಲ್ ಆಗಿ ಬಳಸಬಹುದು. ಮಕ್ಕಳಿಗೆಲ್ಲ ನಿಸ್ಸಕ್ತಿ ಆದ್ರೆ ಅದಕ್ಕೆಲ್ಲ ಇದ್ರ ಪೌಡರ್ ಕೊಡ್ತಾರೆ. ತುಂಬಾ ಕಾಸ್ಟ್ಲಿ ಇದೆ ಸರ್. 1000-1200 ರೂಪಾಯಿ ಕೆಜಿ ಇದ್ರದ್ದು ಸರ್. ಹೌದು ಸರ್, ಹಾರ ರೂಟ್ ಇದು ಮಕ್ಳಿಗೆ ನಿಶಕ್ತಿ ಆದ್ರೆ ಇದ್ರ ಪೌಡರ್ ಎಲ್ಲ ಕೊಡ್ತಾರೆ ಸರ್. ಸೊ ಅದನ್ನ ಈಗ ನಾವು ನಮ್ ಸಂತೆನಲ್ಲಿ ಗೆಡ್ಡೆನೆ ಕಿತ್ಕೊಂಡೋಗಿ ಮಾರಾಟ ಮಾಡ್ತೀವಿ. ಈ ಗೆಡ್ಡೆನ ವೆಜಿಟೇಬಲ್ ತರ, ಇದನ್ನು ಒಂದ್ ತರಕಾರಿ ತರ ಕನ್ಸಿಡರ್ ಮಾಡ್ಕೊಂಡು ಪ್ರತಿನಿತ್ಯ ನಮ್ಮ ಅಡಿಗೆ ನಮ್ಮ ಊಟದಲ್ಲಿ ಬಳಸಿದ್ರೆ ಆ ಪೌಡರ್ ಬಳಸೋ ನೆಸೆಸಿಟಿ ಬರಲ್ಲ. ಹೌದು, ಅಷ್ಟು ಪೋಷಕಾಂಶವಾಗಿದೆ. ಕೂವೆ ಗೆಣಸು ಹಾರ ರೂಟ್ ಅಂತ ನೋಡಿ ಸರ್. ಅದು ನೋಡೋರ್ಗೆ ಬೇರೆ ತರದನೇ ಇದೆ. ಇದು ತುಂಬಾ ಕಾಸ್ಟ್ಲಿ ಹೆಡ್ ಪೌಡರ್ ಈ ತರನೇ ಅದನ್ನ ಮೆನ್ಷನ್ ಮಾಡಿದ್ದಾರೆ, ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿದೆ. ಸೊ ಇದನ್ನ ಪೌಡರ್ನು ತುಂಬಾ ಸರಳ ಸರ್ ಮಾಡ್ಕೊಳ್ಳೋದು. ಇದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಸೋಸ್ಬಿಟ್ಟು ಒಂದಿನ ರಾತ್ರಿ ಮಡಗಿದ್ರೆ ಕೆಳಗಡೆ ಪೌಡರ್ ಇರುತ್ತೆ, ಮೇಲ್ಗಡೆ ನೀರ್ ಇರುತ್ತೆ. ನೀರಿನ ಚೆಲ್ಬಿಟ್ಟು ಪೌಡರ್ ಬಳಸಬಹುದು. ಹೌದು ಸರ್, ಅಷ್ಟು ಈಸಿ. ಆಮೇಲೆ ಅದು ಒಣಗಿಸ್ಬೇಕಾ? 1-2 ದಿನ ಒಣಗಿಸ್ಕೋಬೇಕು ಸರ್. ಆತರ ಆದಾಗ ಪೌಡರ್ ಸರಳವಾಗಿ ಸಿಕ್ಬಿಡುತ್ತೆ. ಯಾವ್ದು ಮಿಷಿನರಿ ಬೇಕಾಗಿಲ್ಲ, ಆಡ್ಸೆ ತೆಗಿಬಹುದು ಕೈಯಲ್ಲಿ ಆರಾಮಾಗಿ. ಸರ್ ನಿಮ್ಮ ಇದಂತೂ ಸಕ್ಕ ದೊಡ್ಡದಾಗಿದೆ ಸರ್ ಈ ಪ್ಲಾಟ್ ಅಂತೂ. ಹೌದು ಸರ್, ತುಂಬಾ ದೊಡ್ಡ ದೊಡ್ಡ ಎಲೆಗಳು. ಇದು ಆಲ್ರೆಡಿ ಹಾರ್ವೆಸ್ಟ್ ಬಂದಿದ್ಯಾ? ಇಲ್ಲ ಸರ್, ಇನ್ನೊಂದ್ 2 ತಿಂಗಳು ಬರುತ್ತೆ. ಅಂದ್ರೆ ಇನ್ನೂ ಹೈಟ್ ಹೋಗ್ಬೇಕಲ್ಲ ಸರ್? ಈಗ ಆತರ ನನ್ನ ಎದೆ ಮಟ್ಟೆ ಇನ್ನು ಒಣಗುತ್ತೆ. ಇದು ಒಣಗುತ್ತೆ, ಬಾಡ್ತಾ ಹೋಗ್ತದೆ. ಅವಾಗ ಹಾರ್ವೆಸ್ಟ್. ಸೊ ಬಾಡ್ತು ಅಂದ್ರೆ ಹಾರ್ವೆಸ್ಟ್ ಅಂತ. ಅದು ಪೋಷಕಾಂಶ ತುಂಬಾ ಚೆನ್ನಾಗಿರೋದ್ರಿಂದ ಗಿಡ ಇಷ್ಟು ಡೆವಲಪ್ ಆಗಿ ಬಂದಿರೋ ಸರ್. ಹೌದು ಸರ್, ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಕಟ್ ಮಾಡಿ ಇದ್ರಲ್ಲಿ ಒಂದು ಪಲ್ಯ ಮಾಡ್ತಾರೆ ನಮ್ಮಲ್ಲಿ. ತಿಥಿ ಟೈಮಲ್ಲೆಲ್ಲ ಇದು ತುಂಬಾನೇ, ಅಂದ್ರೆ ಮನೇಲಿ ಈಗ ತುಂಬಾ ಜನ ಈಗ ತೀರೋಗಿರ್ತಾರೆ ಯಾರಾದ್ರೂ, ಅವ್ರ ಕರೆಕ್ಟಾಗಿ ಊಟ ಮಾಡಿರಲ್ಲ, ಪೌಷ್ಟಿಕಾಂಶಗಳ ಕೊರತೆ ಆಗಿರುತ್ತೆ ಅವ್ರ ದೇಹದಲ್ಲಿ. ಅದಕ್ಕೆ ಅಂತ ಸ್ಥಿತಿಯಲ್ಲಿ ನೀಗಿಸ್ಲಿಕ್ಕೆ ಅಂತ ಇದನ್ನ ಹುಡಿಕೊಂಡು ಹೋಗಿ ಎಲ್ಲಾದ್ರೂ ತರ್ತೀವಿ ಸರ್ ನಾವು ನಮ್ಮ ತಿಥಿಗಳಲ್ಲಿ. ಖಂಡಿತ ಸರ್, ಇದು ನಮ್ಮ ಪೋಷಕಾಂಶ ಸರ್. ಪ್ರತಿ ಗೆಡ್ಡೆಗಳಲ್ಲೂ ಪೋಷಕಾಂಶ ಐತೆ. ಹೌದು, ಅದನ್ನ ಹುಡಿಕೊಂಡು ಬಳಸೋದ್ರಲ್ಲೇ ಇರೋದು. ಅದಕ್ಕೆ ನೀವು ನೋಡಿದ್ರೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಈ ತಿಥಿಗಳಲ್ಲಿ ತುಂಬಾನೇ ಒಂದಷ್ಟು ಗೆಡ್ಡೆ ಗೆಣಸುಗಳನ್ನ ಬೆಳೆಸ್ತಾರೆ. ಇದನ್ನ ನಾವು ಅಲ್ಲಿ ಏನೋ ತಿಥಿಗೆ ಅದೊಂದು ಅಂತ ಬಳಸ್ತಾ ಇದೀವಿ ಬಿಟ್ರೆ ಅದ್ ಏನಕ್ಕೆ ಆಗ್ತಾ ಇದ್ರು ನಮ್ಮ ಪೂರ್ವಜರು ಅನ್ನೋದನ್ನೇ ವಿಚಾರವೊಂದನ್ನ ಅದನ್ನ ಸ್ಪಷ್ಟನೆ ಮಾಡ್ಕೊಂಡ್ರೆ ಅದನ್ನ ಬಳಸೋದು ಏನಕ್ಕೆ ಅನ್ನೋದು ಅನುಕೂಲ ಆಗ್ಬಿಡುತ್ತೆ ಸರ್. ಹೌದು, ಎಷ್ಟೋ ಜನಕ್ಕೆ ಮರ್ತೋಗಿದೆ ಸರ್. ಈಗ ನೀವ್ ಹೇಳಿದ್ರಿ ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಇಷ್ಟೆಂಬ ಬಳಸ್ಬೋದು ಅನ್ನೋದೇ ಗೊತ್ತಿಲ್ಲ. ಈ ತರ ಪ್ರಾಬ್ಲಮ್ ಆಗಿದೆ. ನಾವ್ ಅದ್ರಲ್ಲಿ ಚಟ್ನಿ ತರ ಮಾಡ್ತೀವಿ ಸರ್, ಸಕ್ಕತ್ ಟೇಸ್ಟ್ ಇರುತ್ತೆ ಸರ್. ಬಟ್ ಏನಂದ್ರೆ ಅದ್ ನೀವು ಸುಲಿತಿರೋ ಗೊತ್ತಾ, ಮೇಲ್ಗಡೆ ಲೇಯರ್ ಅದು ಒಂದ್ ಸ್ವಲ್ಪ ಕೈಗೆ ತುರ್ಕೆ ಬಂದಂಗ್ ಬರುತ್ತೆ. ನೀಟಾಗಿ ನೀರಲ್ಲಿ ತೊಳೆದು ನೀಟಾಗಿ ತೆಗಿಬೇಕು. ಹೆಚ್ಬಿಟ್ಟು ಅದನ್ನ ರುಬ್ತೀವಿ ಸರ್, ಮಿಕ್ಸಿಯಲ್ಲೋ ಏನ್ರಲ್ಲಾದ್ರೂ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡ್ತೀವಿ ಸರ್. ಗೊಬ್ಬರದ ಗುಂಡಿಗಳೆಲ್ಲ ಅಲ್ಲಲ್ಲಿ ಇದೆ ಸರ್. ಎಲ್ಲಾ ಕಡೆ ಇದೆ ಸರ್ ಗೊಬ್ಬರದ ಗುಂಡಿ. ಹೌದು. ಬಾ, ಸಿಕ್ಕಾಕಬಿಟ್ಟೈತೆ ಸರ್. ರಿಯಾನಾ ಪೈಪ್ ಸಿಕ್ಕಾಕಬಿಟ್ಟ. ಬಾ, ಏನು ಯಾಕೋ ಕರೀತಾ ಇದೆ ಸರ್ ನಿಮ್ನ? ಹಗ್ಗ ಸಿಕ್ಕಾಕಬಿಟ್ಟೈತೆ ಸರ್. ಅದು ಒಂದು ಎಲೆ ಕಟ್ಟಾಗಿತ್ತಲ್ಲ, ಹಗ್ಗ ಸಿಕ್ಕಾಕಬಿಟ್ಟಿತ್ತು, ಬರಕ್ ಆಯ್ತಿರ್ಲಿಲ್ಲ. ಚೆನ್ನಾಗಿ ಓಡಾಡ್ಕೊಂಡಿದೆ ಸರ್ ನಿಮ್ ಜೊತೆ ಇದು. ಹೌದು ಸರ್, ಕಾಸು ಮಾಡ್ಕೊಡ್ತದೆ ಸರ್. ಇದಾ ಅಲ್ವಾ ಸರ್? ಮತ್ತೆ ಸರ್ ಬ್ರಷ್ ಕಟ್ರ್ ತಗೊಂಡ್ ನೀವು ಕಟ್ ಮಾಡದ್ ಮಿಕ್ತಾ? ಹೌದು ಹೌದು, ಆದಷ್ಟು ನಾನು ಮಿಷಿನ್ ಹೋಗ್ದೇ ಇರೋ ಕಡೆ ಅದನ್ನ ಬಾಯಿ ಹಾಕಿ ತಿನ್ಕೊಳುತ್ತೆ. ಅದು ನೋಡಿ, ಅದ್ರ ಬುದ್ಧಿವಂತಿಕೆ ನೋಡಿ ಖುಷಿ ಆಯ್ತು. ನಿಮ್ಮ ಒಂದು ಬೆಳೆನೂ ಹಾಳು ಮಾಡ್ತಾ ಇಲ್ಲ ಅದು. ಹೌದು ಸರ್,
ಇದು ನಮ್ಮ ಸಖತ್ ಸೊಪ್ಪು ಸಂತೆಗೆ ಛಾಯಾಮಾನಸ ಸೊಪ್ಪು ಮತ್ತೆ ಬಾಸುಮತಿ ಲೀವ್ಸ್ ಅಂತ ಒಂದಷ್ಟು ಹಾಕೊಂಡಿದೀವಿ. ಇದು ಪತ್ರೊಡೆ ಮಾಡುವಂತ ಎಲೆ. ಪತ್ರೊಡೆ ಮಾಡುವಂತ ಎಲೆ. ಪತ್ರೊಡೆ ಮಾಡುವಂತ ಎಲೆ ಇದು. ಇದು ಇದಕ್ಕೇನ್ ಹೆಸರು ಸರ್? ಸರ್ ಇದು ಕೆಸ್ಬೆ. ಇದೊಂದು ವೆರೈಟಿ ಕೆಸಬು. ಓಕೆ. ಕಲರ್ ನೀಲಿ ಕಲರ್ ಕೆಸಬು ಬರುತ್ತೆ. ಆ ಕೆಸಬನ್ನು ಬಳಸಬಹುದು. ಈ ಎಲೆ ಮಾತ್ರ ಪತ್ರೊಡೆ ಮಾಡಕ್ ಬಳಸ್ತಾರೆ. ಓ, ಅಂದ್ರೆ ನೀಲಿನೇ ಬೇಕು ಪತ್ರೊಡೆಗೆ? ಸರ್ ಆಗ್ಲೇ ಹೇಳಿದ್ನಲ್ಲ ಛಾಯಾಮಾನಸ ಆ ಗಿಡ ಸರ್. ಅವು ಬೇಕಾದಷ್ಟು ಹಾಕಿದಾರೆ. ತುಂಬಾ ಇದೆ ಸರ್. ಅದ್ರ ಮಧ್ಯ ಈ ಬಾಸುಮತಿ ಲೀವ್ಸ್ ಅಂತ ಹಾಕೊಂಡಿದೀವಿ. ಬಾಸುಮತಿ ಲೀವ್ಸ್? ಹೌದು ಸರ್. ಇದು ಬಾಸುಮತಿ ಅನ್ನ ಮಾಡಿ ಊಟ ಮಾಡ್ತಾರಲ್ಲ ಸರ್, ಅದೊಂದು ಸುಗಂಧ ಇದೆ. ಆ ಸುಗಂಧ ನೀವು ಮಾಮೂಲಿ ಯಾವ್ದೇ ರೆಗ್ಯುಲರ್ ರೈಸಿಗೂ ಇದೊಂದ್ ಎಲೆ ಹಾಕಿ ಜೊತೆಲಿ ವಿಸಲ್ ಏನು ಕುಕ್ಕರ್ ಹಾಕಿ ಅನ್ನ ಮಾಡ್ತಾರಲ್ಲ, ಅನ್ನ ಮಾಡೋ ಸಮಯದಲ್ಲಿ ಇದೊಂದ್ ಎಲೆ ಅನ್ನದ ಜೊತೆ ಹಾಕ್ಬಿಟ್ಟು ಅನ್ನ ಮಾಡ್ಬಿಟ್ರೆ ಅನ್ನ ಪೂರ್ಣ ಮನೆ ತುಂಬಾ ಬಾಸುಮತಿ ಗಮನ ಬರುತ್ತೆ ಸರ್. ಒಂದೆಲೆ ಎಷ್ಟು ಹಾಕ್ಬೇಕು? ಒಂದ್ ಕಿತ್ಕೊಳ್ಳಿ ಸರ್ ನೋಡೋಣ ಜಸ್ಟ್. ಸರ್ ಇದೊಂದ್ ಎಲೆ ಇದು ಅರ್ಧ ಹಾಕಿದ್ರೆ ಸಾಕು ಸರ್. ಓ, ಇಷ್ಟ ಹಾಕಿದ್ರೆ ಸಾಕು? ಘಮ ಘಮ ಅನ್ನತ್ತೆ. ಅರ್ಧ ಹಾಕಿದ್ರೆ ಇದೇನ್ ಸ್ಮೆಲ್ ಇದೆ ಸರ್? ಈಗ ಈ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಇದೆ, ಪ್ರಿಂಟ್ ಅಲ್ಲಿ ಲೈಟ್ ಆಗಿದೆ ಸರ್ ಬಾಸುಮತಿ ಫ್ಲೇವರ್. ಇದು ಅನ್ನಕ್ಕೆ ಕೂಗಿಸ್ಬಿಟ್ರೆ ಮನೆ ತುಂಬಾ ಬಾಸುಮತಿ ಅನ್ನ ಮಾಡವ್ರೆ ಅನ್ನೋ ತರ ಸುಗಂಧ ಬರುತ್ತೆ. ಸುಗಂಧ. ಇದಕ್ಕೆ ಏನಂದ್ರೆ ಸರ್ ಗಿಡ ಹೆಸರು? ಬಾಸುಮತಿ ಲೀವ್ಸ್ ಗಿಡ ಅಂತ. ಬಾಸುಮತಿ ಲೀವ್ಸ್ ಚೆನ್ನಾಗಿದೆ ಸರ್ ಹೆಸರು. ಸ್ವಲ್ಪ ಬದ್ನೆ ಹಾಕೊಂಡಿದೀವಿ. ಬದ್ನೆ ಮನೆ ಬಳಕೆಗ? ಅದ್ ನಮ್ ಸಂತೆ ಬಳಕೆಗೆ. ಸಂತೆ ಮನೆ ಎರಡಕ್ಕೂ ಸೇರಿ. ಇಲ್ಲೆಲ್ಲ ಮೆಣಸಿ ಹಾಕೊಂಡಿದ್ವಿ. ಮೆಣಸಿ ಹೋಗಿದೆ ನೋಡಿ, ಕೂಳಾಗಿದೆ. ಕೂಳಾಗಿದೆ. ಹೌದು. ತಿನ್ನಲ್ಲ ಅವಳು. ಭಯ ಪಡಿಸ್ಬಿಟ್ಟಿದಿರಲ್ಲ ನೀವು, ಅದು ಬೆಳೆ ನನಗೆ ಅಂತ. ಇದು ಹೂ ಜೊತೆ ಹಾಕಿ ಕಟ್ಟೋದು ಸರ್. ಸುಮ್ನೆ ಹಾಗೆ ಮನೆ ಬಳಕೆಗೆ. ಹೌದು. ಸ್ಮೆಲ್ ಮಾಡಿ. ಓ, ಚೆನ್ನಾಗಿದೆ ಸರ್. ಹೌದು ಸರ್. ಪತ್ರೆ. ಇದೊಂದು ಕತ್ತಿ ಅವರೆ ಸರ್. ಕತ್ತಿ ಅವರೆ? ಹೌದು ಸರ್. ಕತ್ತಿ ಅವರೆ ಅಂತ ಸರ್ ಇದು. ಕತ್ತಿ ಅವರೆ ಅಂತ. ಇದನ್ನ ಹಬ್ಬಿಸಿ ಬೆಳಿಬೇಕು. ಮೇಲೆ ಇದು ಬಳ್ಳಿ ತರ ಹೋಗ್ತದೆ. ಈ ತರ ಕಾಯಿ ಬರುತ್ತೆ. ಇದನ್ನ ಕಾಯಿನೇ ಬಳಸಬಹುದು. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಕಾಳಂತೂ ಇನ್ನೂ ಅದ್ಭುತವಾಗಿರುತ್ತೆ ಸರ್. ಈ ದಪ್ಪ ಬರುತ್ತೆ ಕಾಳು. ಒಣಗಿಸಿ ಕಾಳು ತಕೊಂಡು ಕಾಳನ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಒಣಗಿಸ್ಬೇಕು ಕಾಳು? ಮಾಮೂಲಿ ಎಡ್ಕೊಂಡು ಬಳಸೋದು ಸರ್. ಕಾಯಿ ಬಲ್ತ ಮೇಲೆ. ಇದು ಯಾವ ಸದಾಕಾಲ ಇರುತ್ತಾ ಹೇಗೆ ಸರ್? ಇದು ರೆಗ್ಯುಲರ್. ಅದು ಅಷ್ಟೇ ಸರ್. ಒಂದಷ್ಟು ಬಿತ್ತನೆ ಮಾಡಿ ಇಟ್ಕೊಂಡಿದೀನಿ. ಒಂದಷ್ಟು ನಾಕ್ತಾ ಇರ್ತೀನಿ, ಒಂದಷ್ಟು ಹೋಯ್ತಾ ಇರುತ್ತೆ. ಎಲ್ಲೆಲ್ಲಿ ಈಗ ಇದಕ್ಕೆ ಹಬ್ಬಿಸ್ಬೇಕು ಇದಕ್ಕೆ ಹಾಕಿರ್ತೀನಿ. ಹೌದು. ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದ್ ಕಡೆ ಹಾಕೋತೀನಿ. ಇನ್ನೊಂದ್ ಕಡೆಗೆ ಹಾಕ್ತೀರಾ? ಇದು ಚಕ್ರಮುನಿ ಮತ್ತೆ ಬಸಳೆ. ಓ, ಚಕ್ರಮುನಿ ಮತ್ತೆ ಬಸಳೆ. ಅದೊಂದು ವೆರೈಟಿ. ಛಾಯಾಮಾನಸ ಸೊಪ್ಪು ಒಂದ್ ವೆರೈಟಿ, ಬಾಸುಮತಿ ಒಂದ್ ವೆರೈಟಿ ಸೊಪ್ಪು, ಚಕ್ರಮುನಿ ಒಂದ್ ವೆರೈಟಿ ಸೊಪ್ಪು, ಬಸಳೆ ನೆಲ ಬಸಳೆ ಇದು. ಹೌದು. ಇದನ್ನು ಕಟ್ ಮಾಡಿ ನೀವು ಇದನ್ನು ಕಟ್ ಮಾಡಿ ತಗೊಂಡ್ ಬರ್ತೀವಿ ಸರ್. ತಗೊಂಡ್ಬರ್ತೀರಾ? ಇದ್ರಲ್ಲಿ ಏನೇನು? ಅದು ಸಾಂಬಾರ್ ತರ ಮಾಡೋದಾ? ಸಾಂಬಾರು ಮಾಮೂಲಿ ಸೊಪ್ಪು ಬಳಸ. ಮಾಮೂಲಿ ನಮ್ದು ಬಳ್ಳಿ ಬಸಳೆ ತರ ಇದು ಸೇಮ್ ಅದೇ ತರ ಬಳಸೋದು ಸರ್. ಮೆಣಸಿ ಗಿಡ ಹೇಳಿದ್ನಲ್ಲ ಸರ್. ಹೌದು. ಈಗ ಒಂದಷ್ಟು ಗಿಡಗಳನ್ನ ಪ್ರೂನ್ ಮಾಡಿ, ಬಿಸಿಲು ತುಂಬಾ ಕಡಿಮೆ ಇತ್ತು, ಸೊ ಹಂಗಾಗಿ ಪ್ರೂನ್ ಮಾಡಿ ಇಲ್ಲೊಂದಷ್ಟು ಶೇಖರಣೆ ಮಾಡಿದೀವಿ ಗೊಬ್ಬರದ ಗುಂಡಿ. ಇಲ್ಲಿ ಯಾವ ಗಿಡ ಇತ್ತು ಸರ್? ಮಾವು ಇತ್ತು ಸರ್. ಮಾವು ಇತ್ತು. ಅದೇ ಈ ತರ ದೊಡ್ಡ ಮಾವು ಇತ್ತು? ದೊಡ್ಡ ಮಾವು ಇತ್ತು. ರಿಮೂವ್ ಮಾಡಾಕಿದೀವಿ. ಆ ಕಸನೆಲ್ಲ ಒಂದ್ ಕಡೆ ಭಾಗದಲ್ಲಿ ಹಾಕೊಂಡಿದೀವಿ. ಅಲ್ಲಿಗೂ ಬಳ್ಳಿ ತರಕಾರಿ ಹಾಕಿದೀವಿ ಅದ್ರ ಮೇಲೆ ಬರಂಗೊಂದು. ಹೌದು ಸರ್. ಬಾಳೆ ಅಂತೂ ತುಂಬಾ ಒಳ್ಳೆ ಬೆಳೆ ಸರ್. ಬಾಳೆ ಅಂತೂ ತುಂಬಾ ಒಳ್ಳೆ ಬೆಳೆ. ಹೌದು. ಇಲ್ಲ ಸರ್, ನೀವ್ ನೋಡಿ, ನೀವು ಎಲ್ಲಾರು ನೋಡಿ, ಈಗ ಸಾಕಷ್ಟು ಜನ ಡ್ರ್ಯಾಗನ್ ಹಾಕಿದ್ರು. ಹೌದು ಸರ್. ಸಾಕಷ್ಟು ಜನ ಒಂದಷ್ಟು ಬೆಣ್ಣೆ ಹಣ್ಣು ಹಾಕಿದ್ರು. ಅವೆಲ್ಲದಕ್ಕೂ ಬೆಲೆ ಬಿತ್ತು ಸರ್. ಬಾಳೆಗ್ ಬಿತ್ತ ಸರ್? ಬಾಳೆಗ್ ಬಿದ್ದಿಲ್ಲ ಸರ್. ಹೌದು. ನಾವ್ ಆಕ್ಚುಲಿ ಇದನ್ನೇ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾಗಿರೋದು. ಹೌದು ಸರ್. ಇದು ಅಷ್ಟೇ ಸರ್. ಇದು ಸ್ಟೆಪ್ ಬೈ ಸ್ಟೆಪ್ ಕೆಸ್ಬು ಬಾಳೆ. ಕೆಸ್ಬು ಬಾಳೆ. ಒಂದಷ್ಟು ಕೋಕೋ ಇದೆ. ಕೋಕೋ ಮಾರಾಟ ಮಾಡ್ತೀವಿ. ಕೋಕೋ ಮಾರಾಟ ಮಾಡ್ತೀರಾ? ಕೋಕೋ ಎಲ್ಲಿಗೆ ಸರ್ ನೀವು ಮಾರಾಟ ಮಾಡೋದು? ಸರ್ ಅಲ್ಲಿ ನಮ್ ಸಂತೆಗೆ ತಂದು ಕೊಡ್ತೀವಿ. ಅದರಲ್ಲಿ ಅದನ್ನ ಫ್ರೂಟ್ ತರನೇ ತಿನ್ಬೋದು, ಸೀತಾಫಲ ತರ. ಹೌದು, ಚೆನ್ನಾಗಿರುತ್ತೆ ತುಂಬಾನೇ. ಅದನ್ನ ತಿನ್ಕೊಂಡು ಸೀಡಿನ ಇಟ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ಅವ್ರಿಗೆ. ಅವರೇ ಮನೆಯಲ್ಲೇ ಪೌಡರ್ ಮಾಡ್ಕೊಂಡ್ಬಿಡಿ ಅಂದ್ರೆ ಒಳ್ಳೆ ಕೆಲಸ. ಇದೆಲ್ಲ ಲೆಮನ್ ಗ್ರಾಸ್ ಸರ್. ಲೆಮನ್ ಗ್ರಾಸ್. ಕಂದುಗಳನ್ನೆಲ್ಲ ಈ ತರ ಹಾರ್ವೆಸ್ಟ್ ಮಾಡಿ ಇಟ್ಕೋತೀವಿ. ಈ ತರ ಮಾಡಿ ಅದನ್ನ ಒಂದ್ ವಾರ ಆದ್ಮೇಲೆ ಎಲ್ಲೆಲ್ಲಿ ಬೇಕು, ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿಗೆ ನೋಡಿ. ಅಂದ್ರೆ ಇದ್ರಲ್ಲಿ ಏನು ಎಕ್ಸ್ಟ್ರಾ ಕತ್ತಿ ಕಂದಿದೆ ಅದನ್ನ ಎತ್ತಿಟ್ಕೊಂತೀರಾ? ಪೂರ್ತಿ ತಗೋತೀವಿ ಸರ್. ಒಳ್ಳೆ ಅಭ್ಯಾಸ.